ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕಾ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇಂದು ನಡೆದ SLC ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 2ರ ಇಂಗ್ಲಿಷ್ ವಿಷಯದ ಕೀ ಉತ್ತರ ನೋಡ್ತಾ ಹೋಗೋಣ. ಸೊ ಸಂಪೂರ್ಣ ಕೀ ಉತ್ತರ ನೋಡೋಣ. ತಪ್ಪದ ಕೊನೆವರೆಗೆ ನೋಡಿ, ಎಷ್ಟು ಕರೆಕ್ಟ್ ಆಗಿವೆ ಎಷ್ಟು ತಪ್ಪಾಗಿವೆ ಗೊತ್ತಾಗ್ತದೆ. ತಪ್ಪದ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಕರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದ ಈಗಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮದು SLC ಅನುವಲಿತ ಮುಗಿಯವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರುವಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯ ಕ್ವಶನ್ ಪೇಪರ್ಗಳು A to Z ವಿಡಿಯೋಗಳು ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋಗಳು ಸಿಗ್ತವೆ. ತಪ್ಪದು ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರ ಫ್ರೆಂಡ್ಸ್ 10th ಅವ್ರಿಗೆ ಗೊತ್ತಿರೋದಿಲ್ಲ ಎಷ್ಟು ಸರಿಯಾಗಿ ಎಷ್ಟು ಬಗ್ಗೆ ಅಂತ ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಜೊತೆ ಕಮೆಂಟ್ ಮಾಡಿ, ನಮಗೆ 84ಕ್ಕೆ 80 ಮಾರ್ಕ್ಸ್ಗೆ ಅಂದಾಜು ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಕಮೆಂಟ್ ಮಾಡಿ. 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಪಡ್ಕೋತಾರೆ ಅಂತ ಕಮೆಂಟ್ ಮಾಡಿ. ಓಕೆ, ನೋಡ್ತಾ ಹೋಗೋಣ. ಸ್ಟೇಟ್ ಲೆವೆಲ್ SLC ಪ್ರಿಪರೇಟರಿ ಎಕ್ಸಾಮಿನೇಷನ್ 2026 ಸಬ್ಜೆಕ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಟೋಟಲ್ 80 ಮಾರ್ಕ್ಸು. ಆಲ್ಮೋಸ್ಟ್ ರಿಪೀಟ್ ಆಗಿ ಕ್ವಶನ್ಗಳು ಯಾವ್ದು ಹೇಳಿದೆ ರಿಪೀಟ್ ಆಗಿವೆ ಆಲ್ಮೋಸ್ಟು. ಒಂದೇ ಕ್ವಶನ್ ನೋಡಿ 4 ಮಲ್ಟಿಪಲ್ ಕ್ವಶನ್ ಇದ್ದು. ಒಂದೇ ಕ್ವಶನ್ನು, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟು. ಸ್ವಾಮಿ ಫಾದರ್ ರಿಟರ್ನ್ಸ್ ಹೋಮ್ ಇನ್ ದ ಈವ್ನಿಂಗ್. ಏನಾಗ್ತಿದ್ದು ಸರಿಯಾದ ಉತ್ತರ ಆಪ್ಷನ್ ಎ ಡಸಂಟ್ ಹಿ ಆಗ್ತದೆ. ಡಸಂಟ್ ಹಿ ಪಾಸಿಟಿವ್ ಇದೆ, ಸೊ ನೆಗೆಟಿವ್ ಮಾಡಬೇಕು. ಡಸಂಟ್ ಹಿ ಆಗ್ತದೆ. ಡಸಂಟ್ ಹಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಅರ್ಮಾನ್, ಅಸ್ಲೇಶ್ ವೇರ್ ಆರ್ ಯು ಗೋಯಿಂಗ್ ನೌ. ಏನಾಗ್ತದೆ ಇದು ಆಲ್ಮೋಸ್ಟ್ ಹೇಳಿದ ನಿಮಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ, ಟು ಪ್ಲೇ ಆಗ್ತದೆ. ಅರ್ಥ ಆಯ್ತಾ? ಟು ಪ್ಲೇ ನಿಮಗೆಲ್ಲ ಗೊತ್ತಿರೋ ಇನ್ಫಿನಿಟಿವ್ 2 ಇಂದ ಸ್ಟಾರ್ಟ್ ಆಗ್ತದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಟು ಪ್ಲೇ. ಇನ್ನು ಕ್ವಶನ್ ಬರ್ತೀರಿ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಯಾವುದಾಗ್ತದೆ ಇದು? ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ, ವುಡ್ ಹ್ಯಾವ್ ಗಾಟ್ ಆಗ್ತದೆ. ವುಡ್ ಹ್ಯಾವ್ ಗಾಟ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 4, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸು. ಲ್ಯಾಂಗ್ವೇಜ್ ಫಂಕ್ಷನ್ ಕ್ವಶನ್ ಕೇಳಿದ್ರು ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಸಿ, ಅಗ್ರಿಂಗ್ ಆಗ್ತದೆ. ಸೊ ಐ ವಿಲ್ ಡೆಫಿನೆಟ್ಲಿ ಕಮ್ ಅನ್ನೋದು ಅಗ್ರಿಂಗ್ ಇದು. ಇನ್ನು ಸೆಕೆಂಡ್ ಮೇನು, ಡೂ ಆ್ಯಸ್ ಡೈರೆಕ್ಟೆಡು. ಟೋಟಲಾಗಿ 12 ಮಾರ್ಕ್ಸ್ ಇದ್ದು, ಪ್ರತಿಯೊಂದಕ್ಕೂ 1 ಅಂಕ. 5ನೇ ಕ್ವಶನ್ ನೋಡಿ, ವಿಚ್ ಇನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್. ಯಾವುದಾಗ್ತದೆ? ಆಲ್ಮೋಸ್ಟು ಸ್ಪೀಕ್ ಅನ್ನೋದು 1 ಸಿಲೆಬಲು. ಹೇಳಿದ ನಿಮಗೆ 1 or 2 ಸಿಲೆಬಲ್ ಕೇಳ್ತಾರಂತ ಪಿಕ್ಸ್ ಕೇಳ್ತಾರೆ. ಅನ್ವಲಿಸಮ್ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಸ್ಪೀಕ್ ಅನ್ನೋದು 1 ಸಿಲೆಬಲು. ಇನ್ನು ಕ್ವಶನ್ ನಂಬರ್ 6, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ದ್ಯಾಟ್ ಐ ಆಮ್ ವೆರಿ ಟೈರ್ಡ್ ಐ ಕು ನಾಟ್ ಕಂಟಿನ್ಯೂ ಮೈ ವರ್ಕ್. ಇದು ನಾವು ಈ ಸೆಂಟೆನ್ಸ್ ನಾವು ಸೋ ದ್ಯಾಟ್ನ ಬಳಸ್ಬಿಟ್ಟು ಫ್ರೇಮ್ ಮಾಡಬೇಕು. ಓಕೆ, ನೋಡೋಣ ಯಾವ ರೀತಿ ಇದೆ ಅಂತ. ಆನ್ಸರ್ ನೋಡಿ, ಐ ಆಮ್ ಸೋ ಟೈರ್ಡ್ ದ್ಯಾಟ್ ಐ ಕ್ಯಾನ್ ನಾಟ್ ಕಾನ್ಸಂಟ್ರೇಟ್ ಮೈ ವರ್ಕ್. ತುಂಬಾ ಈಸಿ. ಅಲ್ಲಿ ಏನು ಮಾಡಬೇಕು ನಾವು? ಮೊದಲು ಕ್ವಶನ್ ಓದ್ಕೊಳ್ಳಿ. ಐ ಆಮ್ ವೆರಿ ಟೈರ್ಡ್. ವೇರಿ ತೆಗೆದುಬಿಟ್ಟು ನಾವು ವೇರಿ ತೆಗೆದು ಏನು ಹಾಕಬೇಕು? ಸು ಹಾಕೋದು. ಅರ್ಥ ಆಯ್ತಾ? ವೇರಿ ತೆಗೆದು ಸು ಹಾಕೋದು. ಆಮೇಲೆ ಆ ಫುಲ್ ಪಾಯಿಂಟ್ ತೆಗೆದುಬಿಟ್ಟು ಏನು ಹಾಕಬೇಕು ನಾವು? ಫುಲ್ ಪಾಯಿಂಟ್ ತೆಗೆದು ದ್ಯಾಟನ್ನು ಹಾಕಬೇಕು. ಇಷ್ಟೇ ಸೆಂಟೆನ್ಸು, ತುಂಬ ಏನು ಟಫ್ ಇಲ್ಲ. ಓಕೆ, ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಕಾಶಿಮ್ ಈಸ್ ಡ್ಯಾಶ್ NCC ಕ್ಯಾಡೆಟ್. ಏನಾಗ್ತದೆ? ಯಾನ್ ಆಗ್ತದೆ. ಯಾನ್ NCC ಆಗ್ತದೆ. ಇನ್ನು ಕ್ವಶನ್ ನಂಬರ್ 8, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಐ ಆಲ್ವೇಸ್ ಪ್ರಿಫರ್ ಹೋಮ್ಲಿ ಫುಡ್. ಇಲ್ಲಿ ಹೋಮ್ಲಿಗೆ ಅಂಡರ್ಲೈನ್ ಮಾಡಿದರೆ ಹೋಮ್ಲಿ ಏನಾಗ್ತದೆ? ಅಡ್ಜೆಕ್ಟಿವ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಲಿಂಕರ್. ಲಿಂಕರ್ ಕೇಳಿದ್ರು, ಐ ಆಮ್ ಹಂಗ್ರಿ ಐ ವಾಂಟ್ ಟು ಈಟ್ ಈದರ್ ಎ ಬಿಸ್ಕಟ್ ಡ್ಯಾಶ್ ಎ ಫ್ರೂಟ್. ಇಲ್ಲಿ ಆರ್ ಆಗ್ತದೆ, ಆರ್ ಎ ಫ್ರೂಟ್ ಆಗ್ತದೆ. ಆರ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನು. ಪ್ರಿಪೋಸಿಷನ್ ಯಾವ್ದು ಕೊಟ್ಟಿದ್ರು ನೋಡಿ, ಅನಂತ ಡೆಡ್ ಡ್ಯಾಶ್ ಕ್ಯಾನ್ಸರ್ ಆಫ್ ಕ್ಯಾನ್ಸರ್ ಬರ್ತದೆ. ತುಂಬ ಮಿಸ್ಟೇಕ್ ಮಾಡಿದಾರ, ಇದು ಆಫ್ ಕ್ಯಾನ್ಸರ್ ಬರ್ತದೆ. ಡೆಡ್ ಆಫ್ ಕ್ಯಾನ್ಸರು ಆಫ್ ಬರ್ತದೆ, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸು. ಟೆನ್ಸ್ ಫಾರ್ಮ್ ಕೇಳಿದ್ರು, ಅರುಣ್ ಡ್ಯಾಶ್ ಬಿ ಪ್ಲಸ್ ವಾಚ್ TV ಯಸ್ಟರ್ಡೇ ವೆನ್ ಐ ವಿಸಿಟೆಡ್ ಹೀಸ್ ಹೌಸ್. ಏನಾಗ್ತದೆ? ವಾಸ್ ವಾಚಿಂಗ್ ಆಗ್ತದೆ. ವಾಸ್ ವಾಚಿಂಗು. ಯಾಕಂದರೆ ಬಿ ಫಾರ್ಮ್ ಇದೆ ನೋಡಿ, ಬಿ ಫಾರ್ ಇದೆ, ಫಾರ್ಮ್ ಇರೋದ್ರಿಂದ ವಾಸ್ ಬರ್ತದೆ. ಅರುಣ್ ವಾಸ್ ವಾಚಿಂಗ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 12, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಏನಾಗ್ತದೆ ಇದು? ಅನಂತ್ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಟು ದ ಡ್ಯಾಶ್ ಅಸ್ಟೋನಿಶ್ ಕೊಟ್ಟಿದ್ದಾರೆ ಆಫ್ ಹೀಸ್ ಗುರು. ಏನಾಗ್ತದೆ? ಅಸ್ಟೋನಿಶ್ಮೆಂಟ್ ಆಗ್ತದೆ. ಕ್ವಶನ್ ನಂಬರ್ 13, ಯೂಸ್ ದ ವರ್ಡ್ ಕ್ವಶನ್ ಆ್ಯಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಕ್ವಶನನ್ನು ನಿಮ್ಮೊಂದು ಓನ್ ಸೆಂಟೆನ್ಸಲ್ಲಿ ವರ್ಬ್ ಆಗಿ ಯೂಸ್ ಮಾಡಬೇಕು. ಆನ್ಸರ್ ನೋಡಿ, ನೀವು ಬೇರೆ ಯಾವುದಕ್ಕೂ ಬೇಗ ಮಾಡ್ಬೋದು. ಒಟ್ಟಿನಲ್ಲಿ ಯಾವುದೇ ಸೆಂಟೆನ್ಸಲ್ಲಿ ಇದು ವರ್ಬ್ ಆಗಿ ಬಂದಿರಬೇಕು. ಇದೊಂದೇ ಅಂತ ಅಲ್ಲ, ಬೇರೆ ಎಕ್ಸಾಂಪಲ್ ಮಾಡ್ಬೋದು. ಐ ಕ್ವಶನ್ ಮೈ ಫ್ರೆಂಡ್. ಇಲ್ಲಿ ಕ್ವಶನ್ ಅನ್ನೋದು ವರ್ಬ್ ಆಗಿ ಬಂದಿದೆ. ಕ್ವಶನ್ ನಂಬರ್ 14, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಕೇಳಿದ್ರು
ಏನಾಗ್ತದೆ ನೋಡಿ, ಆನ್ಸರ್ ಹೇಳ್ಬಿಡ್ತೀನಿ. ಬಾಲೇಶ್ವರ್ ವಾಸ್ ದ ಕ್ವಿಕ್ಕೆಸ್ಟ್ ಕಮ್ಯೂಟರ್ ಇನ್ ದ ಟ್ರೈನ್. ಇದು ಸರಿಯಾದ ಉತ್ತರ. ಓಕೆ, ಕ್ವಶನ್ ನಂಬರ್ 15 ನೋಡಿ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಬೇಕಾಗಿತ್ತು. ಸತೀಶ್ ಹಗ್ಡ್ ಹೀಸ್ ಫಾದರ್ ಟೈಟ್ಲಿ. ಏನಾಗ್ತದೆ, ಹೀಸ್ ಫಾದರ್ ವಾಸ್ ಹಗ್ಡ್ ಟೈಟ್ಲಿ ಬೈ ಸತೀಶ್. ಇದು ಆನ್ಸರು. ನೆಕ್ಸ್ಟ್ ಮೇನ್ ಹೋಗೋಣ ನಾವು 16. ಇನ್ನೊಂದು ಕ್ವಶನ್ ಇದೆ. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚು. ರಿಪೋರ್ಟೆಡ್ ಸ್ಪೀಚು ಅಂಡರ್ಲೈನ್ ಮಾಡ್ತಾರೆ. ಆರ್ ಯು ಫ್ರೀ ಟುಡೇ ಅಂಡರ್ಲೈನ್ ಮಾಡಿದ್ದಾರೆ. ಇದನ್ನು ರಿಪೋರ್ಟೆಡ್ ಮಾಡಿದಾಗ ಏನಾಗ್ತದೆ, ವಾನಿ ಆಸ್ಕ್ಡ್ ಶಾರದಾ ಇಫ್ ಶಿ ವಾಸ್ ಫ್ರೀ ದ್ಯಾಟ್ ಡೇ. ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಮೇನು, ಥರ್ಡ್ ಮೇನು ನಿಮಗೆ ಎರರ್ಸ್ ಕೊಟ್ಟಿದ್ದರು. 8 ಪ್ಯಾರಾಗ್ರಾಫ್ ಎರರ್ಸು. ಏನಾಗಿದೆ ನೋಡಿ, ಒಂದೇದು ಆ್ಯಡೋರ್ವೆಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡು. ಇಲ್ಲಿ ಹರಿಡ್ ಅನ್ನೋದು ಹರಿಡ್ಲಿ ಆಗಬೇಕು. ಇನ್ನು ಕಂಜಂಕ್ಷನ್ ಟು ಬಿ ಕರೆಕ್ಟೆಡು ಏನಾಗ್ತದೆ, ಬಟ್ ಇದಲ್ಲಿ ಯಾಂಡ್ ಆಗಬೇಕು. ಆಗ್ತದೆ ಕಂಜಂಕ್ಷನ್ ಬಟ್ ಬರಬಾರ್ದು, ಯಾಂಡನ ಬರಬೇಕು. ಸೊ ಯಾಂಡ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಫೋರ್ತ್ ನಾನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚು. 2 ಮಾರ್ಕ್ಸು, 7 ಕ್ವಶನ್ ಟೋಟಲ್ 14 ಮಾರ್ಕ್ಸು. ಸೊ ಪ್ರತಿಯೊಂದು ಕ್ವಶನ್ ಆನ್ಸರ್ವೇ ವಿಡಿಯೋನ ಪಾಸ್ ಆನ್ಸರ್ ನೋಡ್ಕೋಬೋದು. 18 ವೈ ಡಿಡ್ ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ. ಸೊ ಕಂಪ್ಲೀಟ್ ಆನ್ಸರ್ಸ್ ಇವೆ ನೋಡ್ಕೊಳ್ಳಿ. ಕನ್ಫ್ಯೂಸ್ ಇದೆ ನಿಮಗೆ, ಅರ್ಥ ಆಯ್ತಾ? ಆನ್ಯುವಲಿಸಮ್ ಇಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ನೀವು ಆನ್ಯುವಲಿಸಮ್ ಮಾಡ್ಕೊ ಹೋಗಬೇಡಿ, ಅರ್ಥ ಆಯ್ತಾ? ಇಲ್ಲೇ ತಿದ್ಕೊಳ್ಳಿ ನೀವು. ಅದು ಇನ್ನೂ ಒಂದು ಎಕ್ಸಾಮ್ ಇದೆ ನಿಮಗೆ, ಇನ್ನೂ ಒಂದು ಪೂರೈಸಿದ ಪರೀಕ್ಷೆ ಇದೆ, ಅಲ್ಲಿ ನೋಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಸೊ ಮಿಸ್ಟೇಕ್ ಪದೇ ಮಾಡೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಎಲ್ಲಿ ತಪ್ಪಾಗ್ತೇವೆ ಅಂತ ನೋಡ್ಕೊಳ್ಳಿ. ತುಂಬ ಜನ ಗ್ರಾಮರಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಕರೆಕ್ಟಾಗಿ ಗ್ರಾಮರ್ ನೋಡ್ಕೊಳ್ಳಿ. ನಾನು ಹಾಕಿರ್ತೀನಿ ನಿಮಗೆ ಈಸಿ ಗ್ರಾಮರ್ಗಳು, ನೋಡ್ಕೊಳ್ಳಿ ವಿಡಿಯೋಗಳನ್ನ. 23 ಪ್ರತಿಯೊಂದು ಆನ್ಸರ್ಗೆ ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5-6 ಸೆಂಟೆನ್ಸ್ ಈಚು. 3 ಮಾರ್ಕ್ಸ್ ಇನ್ 2 ಇದ್ಲು ಟೋಟಲ್ 6 ಮಾರ್ಕ್ಸು. ಸ್ವಾಮಿ ಮೇಲೆ ಕೇಳಿದ್ರು, ತುಂಬಾ ಈಸಿ ಅನ್ಕೋತೀನಿ. ಆನ್ಸರ್ ನೋಡ್ಕೊಳ್ಳಿ. ಓಕೆ, ಎರಡು ಆನ್ಸರ್ವೇ. ನಂತರ ಎಕ್ಸ್ಟ್ರಾಕ್ಟು, ತುಂಬ ಎಲ್ಲಿ ಕೂಡ ಮಿಸ್ಟೇಕ್ ಮಾಡಿದಾರಾ. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟು ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಆರ್ಸಿ ಕ್ವಶನ್ಸು. ಸೊ ನೋಡಿ, ಇದು ಯಾವುದು, ಬಾಲೇಶ್ವರು. ಎರಡನೇ ಆನ್ಸರು ರೋಮ. ಮೂರನೇದು ಶಿವಾಸ್ ಅನ್ಕಾನ್ಷಿಯಸ್. 28 ಯಾವುದಾಗ್ತದೆ, ಹೂ ಇಸ್ ದ ಸ್ಪೀಕರ್ ಏರ್, ಡಿಗೋ. ಹೂ ಆರ್ ದ 50 ಸಿಎಮ್ಎನ್ ಇನ್ ಹೂ ಹ್ಯಾಂಡ್ಸ್ ಆರ್ ದೇ ಕೊಲಂಬಸ್. ಇದೇ ರೀತಿ 29, 30 ಎರಡು ಕೂಡ ಆನ್ಸರ್ವೇ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರೊಫೈಲ್ ರೈಟಿಂಗ್ 3 ಮಾರ್ಕ್ಸ್ ಕೊಟ್ಟಿದ್ರು. ಈಸಿ ಇತ್ತು, ಬರಿಬೋದಾಗಿತ್ತು. 3 ಮಾರ್ಕ್ಸ್ಗೆ ಆಲ್ಮೋಸ್ಟು ಬರೀದೆ ಅನ್ಕೋತೀನಿ, ನೋಡ್ಕೊಳ್ಳಿ. ಇದು ಆನ್ಸರು ಪ್ರೊಫೈಲ್ ರೈಟಿಂಗು. ನೆಕ್ಸ್ಟು ಡೆವಲಪ್ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಬಿಲೋ. ಸ್ಟೋರಿ ಡೆವಲಪ್ಮೆಂಟು ಕೊಟ್ಟಿದ್ದು ಕ್ಲೂಸ್ಗಳನ್ನು. ಸೊ ನೋಡಿ, ಈ ರೀತಿ ಮಾಡಬೇಕಾಗಿತ್ತು ನೀವು. ಓಕೆ, ನಂತರ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಪಿಕ್ಚರ್ ಕೊಟ್ಟಿದ್ರು, ತುಂಬಾ ಈಸಿ ಇತ್ತು ಪಿಕ್ಚರು. ಸೊ 3 ಮಾರ್ಕ್ಸ್ಗೆ ಇತ್ತು. ಸೊ ನೋಡಿ, ಇದೇನಾಗ್ತಿದೆ ಪಿಕ್ಚರಲ್ಲಿ, ದಿಸ್ ಇಸ್ ಆನ್ ಇನ್ಫಾರ್ಮೇಟಿವ್ ಪಿಕ್ಚರ್. ಎ ಪಿಕ್ಚರ್ ಈಸ್ ವರ್ತರ್ ದ್ಯಾನ್ 1000 ವರ್ಡ್ಸ್. ದಿಸ್ ಪಿಕ್ಚರ್ ಈಸ್ ಅಬೌಟ್ ಎ ಪ್ಲ್ಯಾಂಟಿಂಗ್ ದ ಪ್ಲ್ಯಾಂಟ್ಸ್. ದೇರ್ ಆರ್ ಚಿಲ್ಡ್ರನ್, ದೇ ಆರ್ ಪ್ಲ್ಯಾಂಟಿಂಗ್ ದ ಪ್ಲ್ಯಾಂಟ್ಸ್. ಇದೇ ರೀತಿ ಬರಬೇಕಾಗಿತ್ತು. ದೇರ್ ಈಸ್ ಎ ಗರ್ಲ್, ಶಿ ಈಸ್ ಹೋಲ್ಡಿಂಗ್ ಎ ವಾಟರಿಂಗ್ ಕ್ಯಾನ್. ಈ ರೀತಿ ಬರಬೇಕು. ನಂತರ ಯಾವ್ದು ಕೊಟ್ಟಿದ್ರು ಕ್ವಶನು, ಅಲ್ಟರ್ನೇಟಿವ್ ಕ್ವಶನ್ ಕೊಟ್ಟಿದ್ರು. ನೀವೇನಾದರೂ ವಿಸುವಲಿ ಇಂಪೇರ್ಡ್ ಸ್ಟೂಡೆಂಟ್ ಆಗಿದ್ದರೆ, ಏನಾದ್ರು ದೃಷ್ಟಿ ವಿಕಲಚೇತನ ಆಗಿದ್ದರೆ ಈ ಕ್ವಶನ್ ಬರಬೇಕಾಗಿತ್ತು. ನಂತರ ಹೇಳಿದೆ ನಿಮಗೆ ಕ್ವಾಲಿಟಿ ಆಫ್ ಮಾರ್ಕ್ಸ್ ನೋಡ್ಕೊಳ್ಳಿ ಅಂತ. ಪಿಕ್ಸ್ ಬರ್ತದೆ ಅಂತ 4 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ. ಪಿಕ್ಸ್ ಅನಲೈಸಮ್ ಕೂಡ ಬರ್ತದೆ. ಓಕೆ, ನೋಡ್ಕೊಳ್ಳಿ. 34 ಯಾವ್ದು ಕೊಟ್ಟಿದ್ರು, ಇಟ್ ಈಸ್ ಯಂತ್ರವನ್ನು ಕೊಟ್ಟಿದ್ರು. ಮತ್ತು ಇನ್ನೊಂದು ಪೊಯಮ್ ಕೂಡ ಕೊಟ್ಟಿದ್ರು, ಯು ಟಾಲ್ ಕಾಫಿನ ಕೊಟ್ಟಿದ್ರು. ಸೊ ಎರಡರಲ್ಲಿ ಒಂದು ಬರಬೇಕಾಗಿತ್ತು 4 ಮಾರ್ಕ್ಸಿಗೆ. ನಂತರ ಪ್ಯಾಸೇಜು 4 ಮಾರ್ಕ್ಸ್ಗೆ ಇತ್ತು, ತುಂಬಾ ಈಸಿ ಇತ್ತು, ಬರಿಬೇಕಾಗಿತ್ತು. ಅರ್ಥ ಆಯ್ತಾ? ಮೇಲೆ ಆನ್ಸರ್ ಇರ್ತದೆ, ನೋಡಿಬಿಟ್ಟು ಬರೋದಷ್ಟೇ. ಅವು ಕೂಡ ಉತ್ತರ ಇದೆ, ನೋಡ್ಕೋಬೋದು. ಸೊ ಎರಡಕ್ಕೂ ಉತ್ತರವೇ ಎ ಬಿ, ನೋಡ್ಕೊಳ್ಳಿ. ನಂತರ ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸು. 4 ಮಾರ್ಕ್ಸ್ ಒಂದು ಕೊಟ್ಟಿದ್ರು, ಟೋಟಲಾಗಿ 4 ಮಾರ್ಕ್ಸು. ಸೊ ಚಾಯ್ಸ್ ಇದ್ದು ನಿಮಗೆ ಹೇಳಿದ್ದು, ನಿಮಗೆ ಚಾಯ್ಸ್ ಕೊಡ್ತಾರಂತ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಗ್ರಾಮರ್ ಕ್ಲಾಸ್ ಟ್ರೀ ಸಮರಿ ಕೊಟ್ಟಿದ್ರು, ಬರಿಬೋದಾಗಿತ್ತು. ಇನ್ನು 6 ಕ್ವಶನು, ಹೌ ಡಸ್ ದ ಪೊಯೆಟ್ ವಿಕ್ರು ಗೋಕಾಕ್ ವಿಶ್ ಟು ಪ್ರೇಸ್ ಮದರ್ ಇಂಡಿಯಾ. ಇದು ಕೊಟ್ಟಿದ್ರು. ಜೊತೆಗೆ ಬ್ಯಾಲೆಡ್ ಆಫ್ ದ ಟೆಂಪರೇಚರ್ನ ಕ್ವಶನ್ ಇತ್ತು. ಈ ಮೂರಲ್ಲಿ ಒಂದನ್ನು ಬರಬೇಕಾಗಿತ್ತು. ಆನ್ಸರ್ ನೋಡ್ಕೊಳ್ಳಿ. ಸೊ ನಂತರ ಎಸ್ಸೆ ಕೊಟ್ಟಿದ್ರು. ಹೇಳಿದ ನಿಮಗೆ ಒಂದು ಪೊಲ್ಯೂಷನ್ ಮೇಲೆ ಕೊಡ್ತಾರೆ ಅಂತ ಫಿಕ್ಸ್ ಹೇಳಿದ್ದೆ, ಕೊಟ್ಟಿದ್ದಾರೆ ನೋಡಿ. ಸೊ 4 ಮಾರ್ಕ್ಸಿಗೆ ಇತ್ತು. ಯೂಸ್ ಆಫ್ ಇಂಟರ್ನೆಟ್ಟು, ಇದು ಕೂಡ ಈಸಿ ಇತ್ತು, ಬರಬೇಕಾಗಿತ್ತು ನೋಡಿ. ಯೂಸಸ್ಸು, ಡಿಮೆರಿಟ್ಸು ಅಂದರೆ ಡಿಸ್ಅಡ್ವಾಂಟೇಜ್ ಅಂತ ಅರ್ಥ. ಡಿಮೆರಿಟ್ಸ್ ಅಂದರೆ ಏನು, ಡಿಸ್ಅಡ್ವಾಂಟೇಜ್ ಅಂತ ಅರ್ಥ, ನೋಡ್ಕೊಳ್ಳಿ. ನಂತರ ಯಾವ್ದು ಕೊಟ್ಟಿದ್ರು, ರೇನ್ಫಾಲ್ ಆಗಿ ಕೊಟ್ಟಿದ್ರು. ನಂತರ ಕೊಟ್ಟದ್ದು ಯಾವುದು, ಏರ್ ಪೊಲ್ಯೂಷನು. ವೇರಿ ಇಂಪಾರ್ಟೆಂಟು. ಸಿನಿಮಾ ಮಾಡಲು 1, 2, 3, 4 ಕೊಟ್ಟಿದ್ದಾರೆ. ಅದನ್ನ ವೇರಿ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು ಅನಲೈಸಮ್ಗೆ. ಒಟ್ಟಿನಲ್ಲಿ ಪೊಲ್ಯೂಷನ್ ನೋಡ್ಕೊಳ್ಳಿ. ಏರ್ ಪೊಲ್ಯೂಷನು ಮತ್ತು ಸಾಯಿಲ್ ಆಗಿರ್ಬೋದು, ವಾಟರ್ ಪೊಲ್ಯೂಷನು ಒಂದು ಬಂದೇ ಬರ್ತದೆ. ಓಕೆ, ಸೊ ನೋಡ್ಕೊಳ್ಳಿ. ಏನು ಬರಬೇಕಲ್ಲ, ರೀಸನ್ಸ್ ಬರಬೇಕು, ಎಫೆಕ್ಟ್ಸು, ಸೊಲ್ಯೂಷನ್ಸು, ಇಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟು ಯಾವುದು ಲೆಟರ್ ರೈಟಿಂಗು 5 ಮಾರ್ಕ್ಸಿಗೆ ಕೊಟ್ಟಿದ್ರು. ತುಂಬಾ ಈಸಿ. ಆಫೀಸಲ್ಲಿ ಪರ್ಸ್ನಲು ಆಲ್ಮೋಸ್ಟು
ಇನ್ನೂ ಕೂಡ ಬರೆದಿರ್ತಾರ ಎಲ್ಲರೂ ಕೂಡ. ಸೊ 5 ಮಾರ್ಕ್ಸ್ಗೆ ಎತ್ತಿ ಬರಬೇಕಾಗಿತ್ತು ನೋಡಿ. ಓಕೆ, ಸೊ ಇಷ್ಟು ಈ ಒಂದು ಆನ್ಸರ್ ಕೀ. ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಿಮಗೆ ಯೂಸ್ ಆಯ್ತಾ ಇದು. ಜೊತೆಗೆ ಕಮೆಂಟ್ ಮಾಡಿ ನಿಮಗೆ 80 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಬರ್ತೈತೆ ಅಂದು ಕೂಡ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ನಿಮಗೆ ಹಿಂದಿ ಕೂಡ ಹಾಕಿರ್ತೀನಿ. ಹಿಂದಿ ಯಾವ ಇಂಪಾರ್ಟೆಂಟ್ ಬರ್ತವೆ, ಜೊತೆಗೆ ವಿಜ್ಞಾನ ಆಗಿರ್ಬೋದು ಎಲ್ಲ ಕೂಡ ಹಾಕಿರ್ತೀನಿ ಚಾನಲಲ್ಲಿ. ಹೋಗ್ಬಿಟ್ಟು ನೋಡ್ಕೊಳ್ಳಿ, ಕಮೆಂಟ್ ಮಾಡಿ 8ಗೆ 8 ಬರ್ತಾವಂತ. ಥ್ಯಾಂಕ್ ಯು ಸೊ ಮಚ್.